ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪ್ರಜ್ವಲ್ ರೇವಣ್ಣಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ಅದೊಂದು ಬೇಡಿಕೆಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಯಾವುದದು ಬೇಡಿಕೆ, ಬನ್ನಿ ನೋಡೋಣ. ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲು ಸೇರಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಂದಿ ಕೈದಿ ಪ್ರಜ್ವಲ್ ರೇವಣ್ಣಗೆ ಜೈಲಿನ ಒಳ ಸಂದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿದ್ದಂತಹ ಪ್ರಜ್ವಲ್ ರೇವಣ್ಣ ಜೈಲಿನ ಒಳಗೆ ತಮ್ಮ ಕುಟುಂಬಸ್ಥರು, ಸಂಬಂಧಿಕರು, ಸ್ನೇಹಿತರ ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೋರಿ ಅಪರಾಧಿ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದೀಗ ಆದೇಶವನ್ನ ಕಾಯ್ದಿರಿಸಿದೆ. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡಿದಂತಹ ಕೋರ್ಟ್ ಇಂದು ಅನುಮತಿ ನೀಡಿ ಕೋರ್ಟ್ ಆದೇಶಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಬಗ್ಗೆ ಆದೇಶವನ್ನ ನೀಡಿದ್ದು, ಪರಪ್ಪನ ಅಗ್ರಹಾರ ಜೈಲು ಮುಖ್ಯ ಅಧೀಕ್ಷಕರು ನಿಯಮಾನುಸಾರ ಅಪರಾಧಿ ಭೇಟಿಗೆ ಅವಕಾಶವನ್ನ ನೀಡಲು ಸೂಚನೆಯನ್ನ ನೀಡಿದೆ. ರಿಲೇಟಿವ್ಸು, ಫ್ರೆಂಡ್ಸು ಇವರೆಲ್ಲರೂ ಕೂಡ ಭೇಟಿಯನ್ನ ಮಾಡಬಹುದು. ಭೇಟಿ ವೇಳೆ ಕಾರಾಗೃಹ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆಯನ್ನ ಕೂಡ ನೀಡಿದೆ. ಅವಕಾಶವನ್ನ ನಿರಾಕರಿಸಿದ್ರೆ ಸೂಕ್ತ ಕಾರಣವನ್ನ ನೀಡಬೇಕು ಅಂತ ಕೂಡ ಹೇಳಿದೆ. ಭೇಟಿಗೆ ಅವಕಾಶವನ್ನ ನಿರಾಕರಿಸಿದ್ರೆ ಅಪರಾಧಿಗೆ ಈ ಬಗ್ಗೆ ಸೂಕ್ತ ಕಾರಣ ನೀಡಲು ನಿರ್ದೇಶನವನ್ನ ನೀಡಿದೆ. ಭೇಟಿ ದಿನಾಂಕ ಜೈಲು ಆಡಳಿತವೇ ನಿರ್ಧರಿಸಲು ಸೂಚನೆಯನ್ನ ನೀಡಿದ್ದು, ಜೈಲು ಆಡಳಿತದ ನಿರ್ಧಾರ ಪಾರದರ್ಶಕವಾಗಿರಬೇಕು ಅಂತ ಕೋರ್ಟ್ ಖಡಕ್ ನಿರ್ದೇಶನವನ್ನ ನೀಡಿದೆ. ಜೈಲಿನ ಒಳಗಡೆ ಸಂದರ್ಶನ ಅಂತಂದ್ರೆ ಏನು ಅಂತ ನೀವು ಕೇಳ್ಬೋದು. ಏನಿದು ಸಂದರ್ಶನ ಅಂತಂದ್ರೆ ಇಂಟರ್ವ್ಯೂ ಅಂತ ಅನ್ಕೊಳ್ತೀವಿ. ಒಬ್ರು ಇನ್ನೊಬ್ರನ್ನ ಇಂಟರ್ವ್ಯೂ ಮಾಡೋದು, ಕ್ಯಾಮ್ರಾನೆಲ್ಲ ತಗೊಂಡೋಗಿ ಅಂತ ಅನ್ಕೊಳ್ತಾರೆ. ಸೊ ಸಂದರ್ಶನ ಅಂತಂದ್ರೆ ಏನು, ಅದು ಜೈಲಿನೊಳಗಡೆನ ಸಂದರ್ಶನ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಭಾರತೀಯ ಜೈಲು ವ್ಯವಸ್ಥೆಯಲ್ಲಿ ಅಂದ್ರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಒಳ ಸಂದರ್ಶನ ಎಂದರೆ ಕೈದಿಗಳು ಜೈಲಿನ ಒಳಗಡೆ ನಿಗದಿತ ಸಮಯದಲ್ಲಿ ತಮ್ಮ ಕುಟುಂಬ ಸದಸ್ಯರು, ವಕೀಲರು, ಸ್ನೇಹಿತರು ಅಥವಾ ಕೆಲವೊಮ್ಮೆ ಅಧಿಕಾರಿಗಳೊಂದಿಗೆ ಮಾಡುವಂತಹ ಸಂದರ್ಶನ ಇತ್ಯಾದಿ ಆಗಿರುತ್ತದೆ. ವಾರ ಅಥವಾ ತಿಂಗಳ ಲೆಕ್ಕದಲ್ಲಿ ಭೇಟಿಗೆ ಅವಕಾಶವನ್ನ ಕೂಡ ಕೊಡಲಾಗುತ್ತೆ. ಇದನ್ನ ಸಾಮಾನ್ಯವಾಗಿ ಮುಲಾಖಾತ್ ಅಥವಾ ಇಂಟರ್ವ್ಯೂ ಅಂತ ಕರೀತಾರೆ. ಜೈಲು ಅಧಿಕಾರಿಗಳ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯಲ್ಲಿ ನಡೀತದೆ. ಕೈದಿಗಳಿಗೆ ಒಂದು ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೆ ಅಂತ ಹೇಳ್ಬಿಟ್ಟು ನಿರ್ದಿಷ್ಟ ಸಂಖ್ಯೆಯ ಸಂದರ್ಶನ ಅಂತಿರುತ್ತೆ. ಭೇಟಿಗೆ ಅನುಮತಿ ಕೂಡ ಇರುತ್ತೆ. ಇದು ಪೊಲೀಸ್ ತನಿಖೆಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದು ಕುಟುಂಬದೊಂದಿಗಿನ ಸಂಪರ್ಕಕ್ಕಾಗಿ, ಕಾನೂನು ಸಲಹೆಗಾಗಿ ಅಥವಾ ಇತರ ಅಗತ್ಯಗಳಿಗಾಗಿ ಇರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸರು ಅಥವಾ ಜೈಲು ಇಲಾಖೆ ಮತ್ತಷ್ಟು ವಿಚಾರಣೆ ಅಥವಾ ಒಳಗಿನ ವಿಚಾರಣೆಗಾಗಿ ಕೋರ್ಟ್ ಅನುಮತಿಯೊಂದಿಗೆ ಜೈಲಿನಲ್ಲಿ ಸಂದರ್ಶನವನ್ನ ನಡೆಸಬಹುದು. ಇದು ಹೊರಗಿನ ಸಂದರ್ಶನಕ್ಕಿಂತ ಭಿನ್ನವಾಗಿರುತ್ತೆ. ಜೈಲಿನ ಒಳಗೆ ನಿಯಂತ್ರಿತ ವಾತಾವರಣದಲ್ಲಿ ನಡೆಯುತ್ತದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರು ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ 2025 ಆಗಸ್ಟ್ನಲ್ಲಿ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯವು ತಪ್ಪಿತಸ್ಥ ಅಂತ ತೀರ್ಪನ್ನ ನೀಡಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆತ ಪ್ರಸ್ತುತ ಬೆಂಗಳೂರು ಸೆಂಟ್ರಲ್ ಜೈಲಿನ ಕೈದಿಯಾಗಿ ಇದ್ದಾರೆ. ಅವರ ಕೈದಿ ಸಂಖ್ಯೆ ಬಂದು 15528. ಈಗ ಪ್ರೆಸೆಂಟ್ ಜೈಲು ಗ್ರಂಥಾಲಯದ ಕ್ಲರ್ಕ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಜೈಲು ನಿಯಮಗಳ ಪ್ರಕಾರ ಜೀವಾವಧಿ ಕೈದಿಗಳು ಕೆಲಸವನ್ನ ಮಾಡಬೇಕಾಗ್ತದೆ. ಪ್ರಜ್ವಲ್ ಅವರನ್ನ ಗ್ರಂಥಾಲಯ ಕ್ಲರ್ಕ್ ಆಗಿ ನೇಮಕವನ್ನ ಮಾಡಲಾಗಿದೆ. ಅವರು ಸಹ ಕೈದಿಗಳಿಗೆ ಪುಸ್ತಕಗಳನ್ನ ನೀಡೋದು, ಲೆಡ್ಜರ್ ದಾಖಲೆಗಳನ್ನ ನಿರ್ವಹಿಸುವುದು ಮುಂತಾದ ಕೆಲಸಗಳನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಕೆಲಸ ಸುಮಾರು 2025 ಸೆಪ್ಟೆಂಬರ್ನಿಂದ ಪ್ರಾರಂಭವಾಗಿದೆ. ಇನ್ನು ಮುಂದೆ ಏನಾಗುತ್ತೆ, ಇದಕ್ಕಿಂತ ಏನಾದರೂ ನೆಕ್ಸ್ಟ್ ಇನ್ನೇನಾದರೂ ಗುಡ್ ನ್ಯೂಸ್ ಸಿಕ್ಕುತ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.